ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕುರಿತು 2013ನಲ್ಲಿ ಕ್ವಶನ್ ಪೇಪರ್ನಲ್ಲಿ ಬಂದ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕೆಸೆಟ್ 2026 ಪೇಪರ್ 1ಗೆ ಪ್ರಿಪರೇಷನ್ ಮಾಡಲು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿಕೊಂಡಿದ್ದೆ. ಅದರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೇ ರೀತಿಯಾಗಿ 2026 ಪೇಪರ್ 1ಗಾಗಿ ನಾವು ಕಂಪ್ಲೀಟ್ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ಕೊಡ್ತಾ ಇದ್ದೀವಿ, ಸಾಕಷ್ಟು MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟನ್ನು ಕೊಡ್ತಿದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ, 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ ಕೇವಲ 2100ನಲ್ಲಿ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು, ಅಥವಾ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. ಹಿಯರ್ ದ ಫಸ್ಟ್ ಕ್ವಶನ್ ಈಸ್, a company regularly updates a user reference guide. Some staff are confused about which of the printed documents is the most current. What features should be included in the reference guide to eliminate this confusion? Option A, date printed. Option B, version number. Option C, author's name. Option D, copyright information. ಒಂದು ಕಂಪನಿಯು ಒಂದು ಗ್ರಾಹಕ ಪರಾಮರ್ಶೆ ಮಾರ್ಗದರ್ಶಕವನ್ನು ಕ್ರಮವತ್ತಾಗಿ ಅಪ್ಡೇಟ್ ಮಾಡಿದೆ. ಮುದ್ರಿತ ದಾಖಲೆಗಳಲ್ಲಿ ಯಾವುದು ಅತ್ಯಂತ ಇತ್ತೀಚಿನದು ಎಂಬುದರ ಕುರಿತು ಕೆಲವು ಸಿಬ್ಬಂದಿಗಳಿಗೆ ಗೊಂದಲವಿದೆ. ಈ ಗೊಂದಲ ನಿವಾರಣೆಗೆ ಈ ಪರಾಮರ್ಶೆ ಮಾರ್ಗದರ್ಶಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕು? ಆಪ್ಷನ್ ಎ, ಮುದ್ರಣದ ದಿನಾಂಕ. ಆಪ್ಷನ್ ಬಿ, ಆವೃತ್ತಿ ಸಂಖ್ಯೆ. ಆಪ್ಷನ್ ಸಿ, ಲೇಖಕನ ಹೆಸರು. ಆಪ್ಷನ್ ಡಿ, ಕಾಪಿರೈಟ್. ಸೊ ಇಲ್ಲಿ ಒಂದು ಕಂಪನಿ ಇವಾಗಲೇ ಏನು ಮಾಡಿದೆ ಅಂತಂದರೆ, ಇಲ್ಲಿ ಕೆಲವು ರೆಫರೆನ್ಸ್ ಗೈಡ್ಗಳನ್ನು ಪಬ್ಲಿಷ್ ಮಾಡಿದೆ. ಆದರೆ ಸಮ್ ಸ್ಟಾಫ್ ಆರ್ ಕನ್ಫ್ಯೂಸ್ಡ್ ಅಬೌಟ್ ವಿಚ್ ಆಫ್ ದ ಪ್ರಿಂಟೆಡ್ ಡಾಕ್ಯುಮೆಂಟ್ಸ್ ಇಸ್ ದ ಮೋಸ್ಟ್. ಆದರೆ ಅದರಲ್ಲಿ ಇತ್ತೀಚಿನ ಒಂದು ಮುದ್ರಿತ ದಾಖಲೆ ಯಾವುದು ಎಂಬುದು ಕನ್ಫ್ಯೂಸ್ ಆಗಿದೆ. ಸೊ ಈ ಒಂದು ಗೊಂದಲ ನಿವಾರಣೆಗೆ ಸೊ ಯಾವ ವಿಷಯವನ್ನು ಅದರಲ್ಲಿ ಸೇರಿಸಬೇಕು ಅಂತ. ಸೊ ಹಿಯರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವರ್ಜನ್ ನಂಬರ್. ಸೊ ಹಿಯರ್ date printed, the printing date may not indicate the latest content. An older version can be reprinted later. ಸೊ ಇಲ್ಲಿ ಡೇಟ್ ಅನ್ನು ನಾವು ಫಾಲೋ ಅಪ್ ಮಾಡಿದ್ರೆ ಡೇಟ್ ಎಂಬುದು ಒಂದು ಸರಿಯಾದ ವರ್ಜನ್ ಕೋಡನ್ನು, ಇಲ್ಲಿ ಸರಿಯಾದ ಒಂದು ಇತ್ತೀಚಿನ ಡಾಕ್ಯುಮೆಂಟ್ ಅನ್ನು ಇದು ಸಜೆಸ್ಟ್ ಮಾಡಲ್ಲ. ಏಕೆಂತಂದ್ರೆ ಓಲ್ಡರ್ ವರ್ಜನ್ ಕ್ಯಾನ್ ಬಿ ರೀಪ್ರಿಂಟೆಡ್, ಓಲ್ಡ್ ವರ್ಜನ್ ಅನ್ನು ನಾವು ಮತ್ತೆ ರೀಪ್ರಿಂಟ್ ಮಾಡಬಹುದು. ಸೊ ಅದೇ ರೀತಿ ಆಥರ್ ನೇಮ್ಸ್ ಡಸ್ ನಾಟ್ ಇಂಡಿಕೇಟ್ ವೆದರ್ ದ ಡಾಕ್ಯುಮೆಂಟ್ ಈಸ್ ಕರೆಂಟ್. ಸೊ ಇಲ್ಲಿ ಆಥರ್ ನೇಮ್ ಕೂಡ ಡಾಕ್ಯುಮೆಂಟ್ ಇತ್ತೀಚಿನದು ಅಂತ ಸಜೆಸ್ಟ್ ಮಾಡಲ್ಲ. ಕಾಪಿರೈಟ್ ಇನ್ಫಾರ್ಮೇಷನ್, ಇಟ್ ಶೋಸ್ ಓನರ್ಶಿಪ್ ಆ್ಯಂಡ್ ಪಬ್ಲಿಕೇಶನ್ ರೈಟ್ಸ್, ನಾಟ್ ದ ಲೇಟೆಸ್ಟ್ ವರ್ಜನ್. ಸೊ ಇಲ್ಲಿ ಕಾಪಿರೈಟ್ ಕೂಡ ಇದು ಒಂದು ಓನರ್ಶಿಪ್ ಮತ್ತು ಪಬ್ಲಿಕೇಶನ್ ರೈಟ್ಸ್ ಹಕ್ಕುಗಳನ್ನು ತೋರಿಸುತ್ತೆ ಹೊರತು ಲೇಟೆಸ್ಟ್ ವರ್ಜನ್ ಅನ್ನಲ್ಲ. ಸೊ ಈಗ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವರ್ಜನ್ ನಂಬರ್. ದ ಯುನಿಕ್ಲಿ ಐಡೆಂಟಿಫೈಸ್ ದ ಲೇಟೆಸ್ಟ್ ರಿವಿಷನ್ ಆ್ಯಂಡ್ ಎಲಿಮಿನೇಟ್ಸ್ ಕನ್ಫ್ಯೂಷನ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಆವೃತ್ತಿ ಸಂಖ್ಯೆಯಲ್ಲಿ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಈಸ್, an input device which can read characters directly from an ordinary piece of a paper. ಆಪ್ಷನ್ ಎ, ಸಾಮಾನ್ಯ ಕಾಗದದ ಚೂರಿನಿಂದ ನೇರವಾಗಿ ಕ್ಯಾರೆಕ್ಟರ್ಗಳನ್ನು ಓದಬಲ್ಲ ಇನ್ಪುಟ್ ಉಪಕರಣ. ಆಪ್ಷನ್ ಎ, OCR. ಆಪ್ಷನ್ ಬಿ, OMR. ಆಪ್ಷನ್ ಸಿ, MSI. ಆಪ್ಷನ್ ಡಿ, POS. Yes, here the right answer is option A, OCR. OCR stands for optical character recognition. So it is an input technology that reads printed or handwritten characters directly from ordinary paper and converts them into digital text. So ಇಲ್ಲಿ OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಕರಿತೀವಿ. ಇದೇನು ಮಾಡುತ್ತೆ ಅಂತಂದರೆ, ಯಾವುದೇ ಒಂದು ಪ್ರಿಂಟೆಡ್ ಅಥವಾ ಹ್ಯಾಂಡ್ ರಿಟರ್ನ್ ಮಟೀರಿಯಲ್ನ ಸ್ಕ್ಯಾನ್ ಮಾಡಿ ಸೊ ಅದರಲ್ಲಿ ಅದನ್ನು ಡಿಜಿಟಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಯರ್ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಅದೇ ರೀತಿ ಇಲ್ಲಿ OMR ಅಂತಂದರೆ ಆಪ್ಟಿಕಲ್ ಮಾರ್ಕ್ ರೆಕಗ್ನಿಷನ್, ರೀಡ್ಸ್ ಫಿಲ್ಡ್ ಇನ್ ಮಾರ್ಕ್ಸ್ ಸಚ್ ಆಸ್ ಬಬಲ್ಸ್ ಆನ್ ಆನ್ಸರ್ ಶೀಟ್ಸ್, ನಾಟ್ ಕ್ಯಾರೆಕ್ಟರ್ಸ್. ಸೊ ಇಲ್ಲಿ ಇದು OMR ನಮ್ಗೆ ಗೊತ್ತಿದೆ ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ಬರಿತೀವಿ, ಇದು ಆನ್ಸರ್ ಮಾಡಿದನ್ನು ಸೊ ಈ ಬಬಲ್ಸ್ಗಳನ್ನ ಆಧಾರದ ಮೇಲೆ ಇದು ಇವ್ಯಾಲ್ಯೂಯೇಟ್ ಮಾಡುತ್ತೆ. MSI ಅಂತಂದರೆ ಇಟ್ ಈಸ್ ನಾಟ್ ಆನ್ ಇನ್ಪುಟ್ ಡಿವೈಸ್ ಫಾರ್ ರೀಡಿಂಗ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇಪರ್. ಸೊ POS ಮೀನ್ಸ್ ಪಾಯಿಂಟ್ ಆಫ್ ಸೇಲ್, ಇಟ್ ಈಸ್ ಅ ಬಿಲ್ಲಿಂಗ್ ಸಿಸ್ಟಮ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, OCR. Next question is, data integrity refers to option A, privacy of data. Option B, security of data. Option C, validity of data. Option D, simplicity of data. ಮಾಹಿತಿ ಸಮಗ್ರತೆ ಏನನ್ನ ಸೂಚಿಸುತ್ತೆ?
ಆಪ್ಷನ್ ಎ ಮಾಹಿತಿಯ ಏಕಾಂತತೆ, ಆಪ್ಷನ್ ಬಿ ಮಾಹಿತಿಯ ಭದ್ರತೆ, ಆಪ್ಷನ್ ಸಿ ಮಾಹಿತಿಯ ಸಿಂಧುತ್ವ, ಆಪ್ಷನ್ ಡಿ ಮಾಹಿತಿಯ ಸರಳತೆ. So here data integrity means that the data is accurate, complete, consistent and has not been altered improperly. In simple terms, it refers to the validity and correctness of the data. So ಇಲ್ಲಿ ಡೇಟಾ ಇಂಟಿಗ್ರಿಟಿ, ಮಾಹಿತಿ ಸಮಗ್ರತೆ ಅಂತಂದ್ರೆ ಇದು ಒಂದು ಡೇಟಾನ ಯಾವುದೇ ಒಂದು ಮಾಹಿತಿ ಒಂದು ಅಕ್ಯುರೇಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿದೆ ಮತ್ತು ಯಾವುದೇ ರೀತಿ ಅಲ್ಟರ್ ಇಲ್ಲ ಎಂಬುದನ್ನು ಸೂಚಿಸುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವ್ಯಾಲಿಡಿಟಿ ಆಫ್ ಡೇಟಾ ಇಸ್ ಕರೆಕ್ಟ್. ಮಾಹಿತಿಯ ಸಿಂಧುತ್ವ ಸರಿಯಾಗಿದೆ. Next question is, why would a switch be used in a network in preference to a hub? Option A, to reduce network traffic. Option B, to prevent the spread of all viruses. Option C, to connect a computer directly to the internet. Option D, to manage password security at a workstation. ಹಬ್ಗಿಂತ ನೆಟ್ವರ್ಕ್ನಲ್ಲಿ ಆದ್ಯತೆಯಲ್ಲಿ ಸ್ವಿಚ್ ಅನ್ನು ಏಕೆ ಉಪಯೋಗಿಸುತ್ತಾರೆ? ಆಪ್ಷನ್ ಎ, ನೆಟ್ವರ್ಕ್ ಸಂಚಾರ ಕಡಿಮೆ ಮಾಡಲು. ಆಪ್ಷನ್ ಬಿ, ಎಲ್ಲ ವೈರಸ್ಗಳ ಹರಡುವಿಕೆ ತಡೆಯಲು. ಆಪ್ಷನ್ ಸಿ, ಇಂಟರ್ನೆಟ್ಗೆ ಕಂಪ್ಯೂಟರ್ನ ನೇರವಾಗಿ ಜೋಡಿಸಲು. ಆಪ್ಷನ್ ಡಿ, ವರ್ಕ್ ಸ್ಟೇಷನ್ನಲ್ಲಿ ಪಾಸ್ವರ್ಡ್ ಭದ್ರತೆಯನ್ನು ನಿರ್ವಹಿಸಲು. ಸೊ a switch is prepared over hub because it sends data only to the intended device, reducing unnecessary network traffic and improve network performance. So here why we are using switch over a hub, because it is going to reduce the network performance, it will improve the network performance and it sends the data only to the intended devices. So it will reduce the unnecessary network traffic. So ಇದು ಬೇಕಾದ ಒಂದು ಡಿವೈಸ್ಗೆ ಮಾತ್ರ ಮಾಹಿತಿಯನ್ನು ವರ್ಗಾವಣೆ ಮಾಡುತ್ತೆ. ಸೊ ಹೀಗಾಗಿ ಇಂಟರ್ನೆಟ್ಗೆ ಇಲ್ಲಿ ಟು ರೆಡ್ಯೂಸ್ ದ ನೆಟ್ವರ್ಕ್ ಟ್ರಾಫಿಕ್. ಆಪ್ಷನ್ ಎ ಇಸ್ ಕರೆಕ್ಟ್, ನಾಟ್ ಆಪ್ಷನ್ ಸಿ. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಈ ಒಂದು ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, ನೋಟ್ಸ್, 5000+ MCQs, PDF, ಮಾಕ್ ಟೆಸ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ 2100ನಲ್ಲಿ ದೊರೀತಾ ಇದೆ. ಸೊ ಗ್ಲೋಬಲ್ ಆನ್ಲೈನ್ ಆ್ಯಪ್ನ ಮೂಲಕ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿಯಾಗಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.